ಇಟ್ಸ್ ಅ ಬ್ರ್ಯಾಂಡ್. ಬ್ರ್ಯಾಂಡ್ ಅಂತ ಭ್ರಮೇಲೆ ಬದುಕೋದಾಗೋಯ್ತು ಸರ್ ನನ್ನ ಜೀವನ. ಕರೆಕ್ಟ್ ಆಗಿ ಹೇಳ್ಬೇಕಣ್ಣ. ಸರ್ ಮನೇಲಿ ಒತ್ತಾಯ ಮಾಡಿದ್ರು ಸರ್ ಮದ್ವೆ ಮಾಡ್ಕೋ ಅಂತ. ಅದಕ್ಕೆ ರಾಗಿಣಿ ಅನ್ನೋ ಹುಡುಗಿನ ಲೈಫ್ ಅಲ್ಲಿ ಒಂದು ಸಲ ಮದ್ವೆ ಆದೆ ಸರ್. ಮದ್ವೆ ಆಗಿದ್ದು ನನ್ನ ಜೀವನ ಮೈಸೂರು ಪಾಕಲ್ಲಿರೋ ಖಾಲಿ ತೂತಾಗೋಯ್ತು ಸರ್. ಮದ್ವೆ ಆಗೋ ಹುಡುಗಿಗೆ ಏನೂ ಗೊತ್ತಿಲ್ಲ ಅಂದ್ರೆ ಸಹಿಸ್ಕೋಬಹುದು, ಆದ್ರೆ ಇವಳು ಇಡೀ ಊರವ್ರಿಗೆ ಗೊತ್ತು ಸರ್. ಮದ್ವೆ ದಿನ ಈ ಪುರೋಹಿತರನ್ನ ಬಿಡಿ, ಈ ಕಸ ಹೊಡಿಯೋರು, ಹೂ ಕಟ್ಟೋರು, ಬಾತ್ರೂಮ್ ಕ್ಲೀನ್ ಮಾಡೋರು ನನ್ನ ಹತ್ರ ₹1 ತಗೊಳ್ಳಿಲ್ಲ ಸರ್. ಯಾಕೆ ಅಂತ ಕೇಳಿದ್ಕೆ ನಮ್ ರಾಗಿಣಿ ಮದುವೆ, ನಮ್ ಹುಡುಗಿ ರಾಗಿಣಿ ಮದುವೆ ಅಂತಾರೆ ಸರ್. ಇಂಥವ್ರ ಜೊತೆ ಒಬ್ಬ ಗಂಡಸಾಗಿ ಹೆಂಗ್ ಸರ್ ಸಂಸಾರ ಮಾಡಕ್ಕಾಗುತ್ತೆ? ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಸರ್ ಡೈವರ್ಸ್ ಕೊಡ್ಬೇಕು ಅಂತ. ಅದಕ್ಕೆ ಒಬ್ಬ ಅಲ್ಟಿಮೇಟ್ ಅದ್ಭುತ ಲಾಯರ್ ಹತ್ರ ಬಂದಿದ್ದೀನಿ ಸರ್. ಅಂದಂಗೆ ಇವಳೇ ಸರ್ ನನ್ನ ಹುಡುಗಿ. ನಮ್ ರಾಗಿಣಿ. ನಿಮ್ ರಾಗಿಣಿ ನಿಮ್ಗೂ ಗೊತ್ತಾ ಸರ್? ಅಯ್ಯೋ ಇವತ್ತು ಡೈವರ್ಸ್ ಕೊಡ್ತೀನಿ. ನಂಗೆ ಡೈವರ್ಸ್ ಬೇಕೇ ಬೇಕು. ಎಲ್ಲ ಪೀಸ್ ನಮ್ ಹುಡುಗರು ಕಾಮಿಡಿ ಮಾಡಿದ್ರೆ ಪೀಸ್, ಗುರುಕಿರಣ್ ಸರ್ ಹಾಡು ಹೇಳಿದ್ರೆ ಪೀಸ್, ಪೈರಿ ಮೇಡಮ್ ಡ್ಯಾನ್ಸ್ ಮಾಡಿದ್ರೆ ಪೀಸ್, ಈ ಸಂತು ಬಂದು ಸ್ಟೇಜ್ ಮೇಲೆ ಕಾಲಿಟ್ರೆ ಸಾಕು ಎಲ್ಲ ಪೀಸ್. ನನ್ನ ಕ್ಲೈಂಟ್ ಬಂದಿದ್ದಾನೆ, ವಿಚಾರಿಸ್ತೀನಿ. ಐ ಆಮ್ ಎ ರಿಚೆಸ್ಟ್ ಲಾಯರ್. ಹೌ ಆರ್ ಯು? ಏನೋ ಬದುಕಿದ್ದೀನಿ ಸರ್. ಅಂದಂಗೆ ನಿಮ್ ಕೇಸ್ ಏನು? ಪ್ಲೀಸ್ ಸರ್ ನಂಗೆ ಡೈವರ್ಸ್ ಕೊಡ್ಸಿ ಸರ್. 1,00,000 ಆಗುತ್ತೆ. ಡೈವರ್ಸ್ಗೆ 1,00,000 ಕೊಡ್ತೀನಿ. ಪ್ಲೀಸ್ ನಂಗೆ ಡೈವರ್ಸ್ ಕೊಡ್ಸಿ ಸರ್. ಕೊಡ್ಸೋಣ ಬನ್ರಿ. ಮುಖ ಯಾಕ್ರಿ ಒಳ್ಳೆ ಗೊಬ್ಬರಗಾಲನ್ ಮುಖ ಮಾಡ್ಕೊಂಡಿದ್ದೀರಾ? ನೋಡ್ರಿ, ಈ ಸಂಸಾರ ಅನ್ನೋದು ಎಣ್ಣೆ ಬಾಂಡ್ಲಿ ಇದ್ದಂಗೆ. ಅದ್ರಲ್ಲಿ ಕ್ವಾಟ ಅಂತ ಕುದಿತದಲ್ಲ ಎಣ್ಣೆ, ಅದು ಹೆಂಡತಿ ಇದ್ದಂಗೆ. ಅದ್ರೊಳಗೆ ಒಂದ್ ಚಿಕನ್ ಪೀಸ್ ಹಾಕಿ ಸೀದು ಕರುಕ್ಲಾಗಿ ಹೋಗುತ್ತೆ ನೋಡಿ, ಅದು ಗಂಡ ಇದ್ದಂಗೆ. ಆರತ್ ಮುಂಚೆನೆ ತಗೊಂಡ್ ತಿನ್ಕೊಂಡ್ಬಿಡ್ಬೇಕು, ಅನುಸರಿಸ್ಕೊಂಡು ಹೋಗ್ಬೇಕು. ಏನಂತೀರಿ? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಅದು ನನ್ನ ಕೇಸು. ಅಂದಂಗೆ ನಿಮ್ ಕೇಸ್ ಏನ್ ಹೇಳಿ? ನಿನ್ ಕಿವಾಗೇನ್ ಕೆರೆ ಹೋಗೈತನೋ? ಡೈವರ್ಸ್ ಕೊಡ್ಸೋ. 5 ನಿಮಿಷ ಸಾಲ್ವ್ ಮಾಡ್ಬಿಡ್ತೀನಿ. ನನ್ ದೇವ್ರು ಸರ್. ಅಂದಂಗೆ ನಿಮ್ ಕೇಸ್ ಏನ್ ಹೇಳಿ? ನಂಗೆ ಡೈವರ್ಸ್ ಕೊಡ್ಸೋ. ಡಿವೋರ್ಸ್? ಈ ಡಿವೋರ್ಸ್ ಅಂದ್ರೆ ವಿಚ್ಛೇದನ ತಾನೇ? ನೀನ್ ಲಾಯರೇ ತಾನೇ? ಇಷ್ಟು ದಿವಸ ಆದ್ಮೇಲೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಹಾಕಿದಾರೆ ಕಳೋ ನಿನ್ಗೆ. ನಿನಗ್ ಕೊಟ್ಟಿಲ್ಲ ಅಂತ ಬೇಜಾರ್ ಅನ್ಸುತ್ತೆ. ಲೇ ಗೂಬೆ, ಹೇಳ್ದೇನೆ ನಾಯಿ ನುಗ್ಗಿದ್ಯಲ್ಲ, ನಾಚಿಕೆ ಮನ ಮರ್ಯಾದಿಲ್ವಾ ನಿಂಗೆ? ನೋಡ್ಗುರು, ಕೊಟ್ಟಿರೋದೇ ಒಂದ್ ಎಂಟ್ರಿ ಒಂದ್ ಎಕ್ಸಿಟ್. ಕ್ಯಾರೆಕ್ಟರ್ ರಿಜಿಸ್ಟರ್ ಆಗೋದ್ ಬೇಡ್ವೆ? ಸಾರ್ ಏನಪ್ಪ ಸಾರ್ ಏನು ಸರ್? ನೀವು ನಮ್ಮ ರಾಗಿಣಿ ಗಂಡ ಅಲ್ವಾ ಸರ್? ನಿಮ್ ರಾಗಿಣಿ, ಅವಳ ಗಂಡ ನಾನೇ. ಯಾಕಪ್ಪ? ನಮ್ಮ ರಾಗಿಣಿಗೆ ಗೋಲ್ ಕಪ್ಪ ಅಂದ್ರೆ ತುಂಬಾ ಇಷ್ಟ ಸರ್. ನನ್ ದುಡ್ಡಿಂದ ಕೊಡ್ಸಿ ಸರ್. ಈ ದುಡ್ಡು ಸಾಕಾಗಿಲ್ಲ ಅಂದ್ರೆ ಪ್ರತಿ ತಿಂಗಳು ನಾನು ಭಿಕ್ಷೆ ಬೇಡ ದುಡ್ಡ ನಿಮ್ಗೆ ಕೊಡ್ತೀನಿ ಸರ್. ಅದ್ ಸಾಕಾಗ್ಲಿಲ್ಲ ಅಂದ್ರೆ ಅವ್ನ ಅಂಗಿ ಚಡ್ಡಿ 2 ಮಾರ್ಕ್ ಕೊಡ್ತಾನೆ, ತಗೊಳ್ಳಿ. ಅಂತ ಪರಿಸ್ಥಿತಿ ಬಂದ್ರೆ ಅದನ್ನು ಕೊಡ್ತೀನಿ ಸರ್. ಅದನ್ನು ಕೊಡ್ತೀಯಪ್ಪ? ಕೊಡು ಸರ್. ನಮ್ಮ ರಾಗಿಣಿ ಕಣ್ಣಲ್ಲಿ ಒಂದು ಹನಿ ಕಣ್ಣೀರ್ ಬರ್ದಂಗೆ ನೋಡ್ಕೊಳ್ಳಿ ಸರ್. ಬೇಕರಪ್ಪ, ನನ್ ರಾಗಿಣಿ ನಿಂಗೂ ಗೊತ್ತಾ? ಬರೀ ಗೊತ್ತಾ ಅಂತ ಕೇಳ್ತಿರಲ್ಲ ಸಾರ್. ಅಯ್ಯೋ ಇವಳ ಸಂಬಂಧ ಭಿಕ್ಷುಕ ನನಗೆ ಭಿಕ್ಷೆ ಹಾಕಂಗ ಆಗೋಯ್ತಲ್ಲ ಸರ್. ಇವಳ ಪಾತ್ರ ಬಂದ್ಬಿಟ್ರೆ ಸಮುದ್ರಕ್ಕೆ ಇಳಿದ್ ಬಿಟ್ನಲ್ಲ ಸರ್. ಇವತ್ತೇನಾರಾಗ್ಲಿ ನಾ ಡೈವರ್ಸ್ ತಗೋತೀನಿ ಸರ್. ಸರ್ ಅದು ನನ್ ಕೇಸು. ಕೊಡ್ಸೋಣ, ಸಿಂಪಲ್ ಕೇಸು. ನನ್ ದೇವ್ರು ಸರ್ ನೀವು. ಅಂದಂಗೆ ನಿಮ್ ಕೇಸ್ ಯಾವ್ದು ಹೇಳಿ? ನಂಗ್ ಡಿವೋರ್ಸ್ ಕೊಡ್ಸೋ. ಮಿಸ್ಟರ್ ಗುಡ್ಡದವರ್, ಈ ಡಿವೋರ್ಸ್ ಮತ್ತೆ ವಿಚ್ಛೇದನ ಅನ್ನೋದು ಗಂಡ ಹೆಂಡತಿ ಮಧ್ಯೆ ಆಕಳಿಕೆ ಇದ್ದಂಗೆ. ಕುಂತ್ರು ಬರುತ್ತೆ, ನಿಂತ್ರು ಬರುತ್ತೆ, ಆ ಕಡೆ ನಡ್ಕೊಂಡೋದ್ರು ಬರುತ್ತೆ, ಸುಮ್ನೆ ನಿಂತಿದ್ರು ಬರುತ್ತೆ, ಯಾರಾದ್ರೂ ನೆನ್ಸ್ಕೊಂಡ್ರು ಬರುತ್ತೆ, ನೆನ್ಸ್ಕೊಳ್ಳಿಲ್ಲ ಅಂದ್ರೂ ಬರುತ್ತೆ. ಏನಂತೀರಿ? ಕರೆಕ್ಟ್ ಸರ್, ಅದನ್ನೇ ಕೊಡ್ಸಿ ಸರ್ ಪ್ಲೀಸ್. ಅಂದಂಗೆ ನಿಮ್ ಕೇಸ್ ಯಾವ್ದು ಹೇಳಿ? ಅಯ್ಯೋ ಲೇ, ಹೋಗಿ ಬಂದು ಜೋಗಿ ಪದ ಹೇಳ್ದ ಅಂದಂಗೆ ಹೇಳ್ತೀಯಲ್ಲ ನಿನ್ನ ಬಾಯಿಗೆ ಮಣ್ಣಾಕ.
ದೊಡ್ಡದವರ್ ಕೆಲವೊಂದ್ಸರಿ ಸತ್ಯ ಹೇಳಿದ್ರೆ ಈಗ ಅನ್ಸುತ್ತೆ. ನಿಮ್ ಹೆಂಡತಿ ಊರ್ ಯಾವ್ದು? ಸಾಗರ ಸರ್. ಗರಂ ಚಾಯ ಗಂಡು ಬಸಪ್ಪ ಎಷ್ಟು ದಿವಸಕ್ಕಾಗ ಒಳ್ಳೆ ಕ್ಯಾರೆಕ್ಟರ್ ಹಾಕವ್ರೆ. ನಿನ್ ಜೀವನದಲ್ಲಿ ನಿನ್ ಕೊಡಲ್ಲ ಬಿಡು. ನನ್ ಕೇಸು ಸರ್. ಅಯ್ಯೋಯ್ಯೋ ನಿಮ್ ಕೇಸೇ ಮರ್ತ್ಬಿಟ್ಟಿದ್ದೆ. ಸಿಂಪಲ್ ಕೇಸು, ಬಗೆಹರಿಸ್ಬಿಡ್ತೀನಿ. ನನ್ ದೇವ್ರು ಸರ್ ನೀವು. ಅಂದಂಗೆ ನಿಮ್ ಕೇಸ್ ಯಾವ್ದೇ? ಅಯ್ಯೋ ಅಯ್ಯೋ ದೊಡ್ಡದವರ್ ನಿಮ್ ಹೆಂಡತಿ ಫೋನ್ ನಂಬರ್ ಹೇಳಿ. ಅವಳ ಫೋನ್ ನಂಬರು 9. ನೀವು ನಮ್ಮ ರಾಗಿಣಿ ಅವ್ರ ಗಂಡ ಅಲ್ವಾ ಸರ್? ಅಯ್ಯೋ ಹೂ ಕಣಪ್ಪ, ನಾನೇ ಅವಳ ಗಂಡ. ನಿಮ್ಗೆ ರಾಗಿಣಿ ಅವ್ರ ನಂಬರ್ ಬೇಕಾ? ಹೌದಪ್ಪ, ನನ್ನ ಹತ್ರ ಇದೆ, ತಗೊಳ್ಳಿ. ಹೇಳಿ. 8900 XYZ ABCD. ಟೀಮಾರೋ ಕಣ್ಣಪ್ಪ, ಸಾರ್ ನಮ್ ರಾಗಿಣಿ ನಿಂಗೂ ಗೊತ್ತಾ? ಅದಲ್ಲ ಸಾರ್, ನಮ್ಮ ರಾಗಿಣಿ ಅವ್ರ ಕಣ್ಣಲ್ಲಿ ಒಂದೇ ಒಂದು ಹನಿ ಲೇ ಕಣಪ್ಪ, ನನ್ ರಾಗಿಣಿ ನಿಂಗೂ ಗೊತ್ತಾ? ಗೊತ್ತಾ ಅಂತ ಕೇಳ್ತಿರಲ್ಲ ಸಾರ್. ಇಲ್ಲಿ ನೋಡಿ. ದಿನ ಇದೇ ಚಿತ್ರ ಹಿಂಸೆ ಸರ್. ಪೆಟ್ರೋಲ್ ಬಂಕ್ ಅಲ್ಲಿ ದುಡ್ಡು ಇಸ್ಕೊಳ್ಳಲ್ಲ, ಬಸ್ಸಲ್ಲಿ ಕಂಡಕ್ಟರ್ ದುಡ್ಡು ಇಸ್ಕೊಳ್ಳಲ್ಲ, ಹೋಟ್ಲಲ್ಲಿ ಬಿಲ್ ಇಸ್ಕೊಳ್ಳಲ್ಲ, ಈ ಬಾರ್ಗೆ ಹೋದ್ರೆ ಟಿಪ್ಸ್ ಸಹಿತ ಇಸ್ಕೊಳ್ಳಲ್ಲ ಸರ್. ಬೀದಿಲ್ ನಡ್ಕೊಂಡು ಹೋಗ್ತಾ ಇದ್ರೆ ಎದುರಿಗೆ ಸಿಗೋ ಪ್ರತಿಯೊಬ್ಬ ಗಂಡ್ಸು ನೀವು ನಮ್ ರಾಗಿಣಿ ಅವ್ರ ಗಂಡ ಅಲ್ವಾ, ಅವಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾನೆ ಸರ್. ನನಗೆ ಇವತ್ತು ಡೈವರ್ಸ್ ಬೇಕು ಸರ್. ಲಾಯರ್ ನನ್ನ ಮಗನೇ, ಇವತ್ತು ನೀ ನಂಗೆ ಡೈವರ್ಸ್ ಕೊಡಿಸ್ಲಿಲ್ಲ ಅಂದ್ರೆ ನೀನ ಇಲ್ಲ ಕೆಡ್ಕೊಂಡು ಅಷ್ಟೇ. ಕೊಡಿಸ್ತೀನಿ ಗುಡ್ಡದವರ್ ಸರ್. ಅಂದಂಗೆ ನಿಮ್ ಹೆಂಡತಿ ಅಡ್ರೆಸ್ ಹೇಳಿ. ಅಡ್ರೆಸ್ ಬಂದು ರಾಗಿಣಿ ನಿಲಯ, 3ನೇ ಕ್ರಾಸ್, 3ನೇ ಅಡ್ಡ ರಸ್ತೆ, ಸಾಗರ, ಶಿವಮೊಗ್ಗ. ಇನ್ನೊಂದ್ಸರಿ ಹೇಳ. ರಾಗಿಣಿ ನಿಲಯ, 3ನೇ ಕ್ರಾಸ್, 3ನೇ ಅಡ್ಡ ರಸ್ತೆ, ಸಾಗರ, ಶಿವಮೊಗ್ಗ. ಕರೆಕ್ಟ್ ಆಗಿ ಹೇಳ್ಬಿಟ್ಟೆ ಕಣ. ಇವ್ರು ಯಾರು ಗೊತ್ತಾ? ಯಾರು? ಯಾವಳ ಹುಡುಗಿ ಕೈ ಕೊಟ್ಲು ಅಂದ್ಬಿಟ್ಟು ಲೂಸ್ ತರ ಅಲಿತಾ ಇದ್ದಲ್ ಕಣೋ. ಸರ್, ಲೂಸ್ ನನ್ನ ಮಕ್ಕಳಿಗೆಲ್ಲ ನನ್ನ ಹೆಂಡತಿ ಅಡ್ರೆಸ್ ಗೊತ್ತಲ್ಲ ಸರ್. ಇವಳೇನ್ ಹೆಣ್ಣ ಇಲ್ಲ ಗೂಗಲ್ಲ. ಡೈವರ್ಸ್ ಕೊಡ್ಸೋ ಪ್ಲೀಸ್. ನಿಮ್ ಕೇಸು 5 ನಿಮಿಷ ಸಾಲ್ವ್ ಮಾಡ್ಬಿಡ್ತೀನಿ. ನನ್ ದೇವ್ರು ಸರ್. ಅಂದಂಗೆ ನಿಮ್ ಕೇಸ್ ಏನ್ ಹೇಳಿ. ನಂಗೆ ಡೈವರ್ಸ್ ಕೊಡ್ಸೋ. ಗುಡ್ಡದವರ್, ಈ ಡಿವೋರ್ಸ್ ಯಾಕೆ ಬೇಕು ಸರ್? ಒಳ್ಳೆ ಹುಡುಗಿ ಅಂತ ಮದ್ವೆ ಅದೇ ಸರ್. ಮದ್ವೆ ಆಗಿ ಮಾರನೇ ದಿನ ಊರ್ ತೋರ್ಸೋಣ ಅಂತ ಅವಳನ್ನ ಕರ್ಕೊಂಡು ಹೋದೆ ಸರ್. ಕಡಿಮೆ ಅಂದ್ರು 1000 ಜನ ಗಂಡಸರು ಬಂದು ನೀವು ನಮ್ ರಾಗಿಣಿ ಅವ್ರ ಗಂಡ ಅಲ್ವಾ, ಚೆನ್ನಾಗ್ ನೋಡ್ಕೊಳ್ಳಿ, ನೀವು ನಮ್ ರಾಗಿಣಿ ಅವ್ರ ಗಂಡ ಅಲ್ವಾ, ಚೆನ್ನಾಗ್ ನೋಡ್ಕೊಳ್ಳಿ ಅಂತಾರೆ ಸರ್. ಇಡೀ ಊರ್ಗೆ ಗೊತ್ತು ಸರ್. ಅವಳು ಒಬ್ಬ ರೌಡಿ ಕೊಲೆ ಮಾಡಿದ್ರೆ ನನ್ನ ಬೀದಿಲ್ ಮಾತ್ರ ಫೇಮಸ್ ಆಗಿರ್ತಾನೆ. ಇವಳು ಏನ್ ಮಾಡಿದಾಳೋ ಗೊತ್ತಿಲ್ಲ ಸರ್. ಇಡೀ ಊರ್ಗೆ ಫೇಮಸ್ ಆಗ್ಬಿಟ್ಟವಳೆ. ನೀವು ಯಾವ ರಾಗಿಣಿ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್? ಇದೇ ರಾಗಿಣಿ ಬಗ್ಗೆ ಸರ್. ಅಂದ್ರೆ ನೀವು ನಮ್ ರಾಗಿಣಿ ಗಂಡನ? ಗುಡ್ಡನವರ್, ನಮ್ ರಾಗಿಣಿ ಕಣ್ಣಲ್ಲಿ ಒಂದೇ ಒಂದು ಕಣ್ಣೀರ್ ಬರ್ದೇ ಇರೋ ತರ ನೋಡ್ಕೊಳ್ರಿ. ನನ್ ರಾಗಿಣಿ ನಿಂಗೂ ಗೊತ್ತಾ? ಏನ್ ಮಾತಾಡ್ತಾ ಇದೀವಿ ಅವಿವೇಕಿ? ಎಲ್ ನೋಡು. ಇಂತ ಹೆಂಡತಿ ನನಗ್ ಬೇಡ ಸರ್. ಇಲಿ ಫೋನ್ ಅನ್ಕೊಂಡು ಹುಲಿ ಫೋನಿಗೆ ಕೈ ಹಾಕ್ಬಿಟ್ಟಿದ್ದೇನಲ್ಲ ಸರ್ ನಾನು. ಹಲೋ, ಅಷ್ಟೇ ಅಲ್ಲ, ಇಲ್ಲಿ ನೋಡಿ. ಅಯ್ಯೋ ಅಯ್ಯೋಯ್ಯೋ, ಎಲ್ಲಿ ಬೇಕಾದಲ್ಲಿ ಇವಳಲ್ಲ ಸರ್. ಸರ್ ಪ್ಲೀಸ್ ನಂಗೆ ಡೈವರ್ಸ್ ಕೊಡ್ಸಿ ಸರ್. ಯಾವುದೇ ಕಾರಣಕ್ಕೂ ಕೊಡ್ಸಲ್ಲ ಕಣೋ. ನಮ್ ರಾಗಿಣಿ ಲೈಫ್ ಒಳಗಕ್ ನಾನ್ ಬಿಡಲ್ಲ. ನಿನ್ನ ಕೊಲೆ ಮಾಡಿ ಬೇರೆ ಲಾಯರ್ ಹತ್ರ ಹೋಗ್ತೀನಿ ಕಣ. ನೀ ಇಡೀ ಊರಿಗೆ ಇರೋದು ಒಂದೇ ಬಾವಿ ಅಲ್ಲ. ಹಲೋ,
ಹಲೋ ಹಲೋ ಲಾಯರ್ ಅಸೋಸಿಯೇಷನ್ ಯಸ್ ನಮ್ ಸಂಘದಲ್ಲಿ ಇರೋರೆಲ್ರಿಗೂ ಹೇಳ್ಬಿಡಿ ಏನಂತ? ನಮ್ ರಾಗಿಣಿ ಗಂಡ ಡಿವೋರ್ಸ್ ಬೇಕು ಅಂತ ಬರ್ತಾ ಇದ್ದಾನೆ. ನಮ್ಮ ರಾಗಿಣಿ ಗಂಡನ ನಮ್ ರಾಗಿಣಿ ಗಂಡನೇ. ನಮ್ಮ ದೇಶದಲ್ಲಿರೋ ಯಾವ ವಕೀಲರು ಆ ಕೇಸ್ ನ ತಗೊಂಬಾರ್ದು ಅಂತ ಹೇಳಿ. ಓಕೆ 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 ಅಷ್ಟೇ ಅಲ್ಲ, ವಿದೇಶದಲ್ಲಿರೋ ಲಾಯರ್ ಕೂಡ ಅವ್ರ ಕೇಸ್ ತಗೊಂಬಾರ್ದು. ಲಾಯರಪ್ಪ, ಈ ವಿಷಯನ ಔಟ್ ಆಫ್ ಕಂಟ್ರಿಗೂ ಮುಟ್ಟಿಸ್ಬಿಟ್ರ. ಯಾವುದೇ ಕಾರಣಕ್ಕೂ ರಾಗಿಣಿ ಲೈಫ್ ಹಾಳಾಗಕ್ ನಾವ್ ಬಿಡ್ತೀವ? ನಿನ್ ಬಾಯಿಗೆ ಮಣ್ಣಾಕ. ನಿನಗ್ ಹೊಟ್ಟೆ ಹಸ್ತಿಲ್ಲ ಅಂದ್ರೆ ಇಡೀ ಖಾನ್ದಾನಿಗೆ ಊಟ ಮಾಡ್ಬೇಡ ಅಂತ ಹೇಳ್ತೀಯಲ್ಲೋ, ನಿನ್ನ ಬಿಡಲ್ಲ ಕಣಲೇ. ಯಾವ್ದು ನಮ್ ಏರಿಯಾಕ್ ಬಂದು ನಮ್ ಲಾಯರ್ ಮೇಲೆ ಕೈ ಮಾಡೋನು? ಯಾರು ಅವನು ನಮ್ ಲಾಯರ್ ಮೇಲೆ ಕೈ ಮಾಡೋನು? ಕಣ್ಣ ಎప్పుడు చూడు. ಎಲ್ಲೂ చూಡಲ್ಲ, ಚುಚ್ಚುತ್ತೇನೆ. ಸರ್, ನಮ್ ರಾಗಿಣಿನ ಚೆನ್ನಾಗಿ ನೋಡ್ಕೊಳ್ಳಿ. ಹೂ ಕಣಪ್ಪ, ಅವಳು ಕಣ್ಣಲ್ಲಿ ಒಂದ್ ಹನಿ ಕಣ್ಣೀರ್ ಬರ್ದಂಗ್ ನೋಡ್ಕೋತೀನಿ. ಸರ್, ಇಡೀ ಊರವರೇ ಬಂದು ಇವಳು ಸೇವೆ ಮಾಡಕ್ಕೆ. ಇವಳೇನು ಗ್ರಾಮೀಣ ಕ್ರೀಡೆನಾ? ಅಂದಾಗೆ ತಗೊಳ್ಳಿ ಕ್ಲೈಂಟ್ ಸಾಹೇಬ್ರೆ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ನಿಮ್ಗೆ ಯಾರಾದ್ರೂ ತೊಂದ್ರೆ ಕೊಟ್ರೆ ನನಗ್ ಫೋನ್ ಮಾಡಿ. ಸರ್, ನನ್ ರಾಗಿಣಿ ನಿಮ್ಗೂ ಗೊತ್ತಾ? ಗೊತ್ತಾ ಅಂತ ಕೇಳ್ತಿರಲ್ಲ, ಇಲ್ಲಿ ನೋಡಿ. ಅಯ್ಯಯ್ಯೋ, ರಾಗಿಣಿ ಸೇನೆ. ಯಾವ ಸೆಲೆಬ್ರಿಟಿಗೂ ಇಷ್ಟೊಂದು ಫ್ಯಾನ್ಸ್ ಇಲ್ವಲ್ಲ ಸರ್. ಇವತ್ ಮಾತ್ರ ನಂಗೆ ಡೈವರ್ಸ್ ಬೇಕೇ ಬೇಕು. ನಂಗೆ ಡೈವರ್ಸ್ ಕೊಡಿಸಿ ಸರ್. ಸಿಂಪಲ್ ಕೊಡಿಸ್ಬಿಡೋಣ. ನನ್ ದೇವ್ರು ಸರ್ ನೀವು. ಅಂದಂಗೆ ನಿಮ್ ಕೇಸ್ ಯಾವ್ದು ಹೇಳಿ? ಅಪ್ಪಲೇ, ಈ ಎಣ್ಣಲೇ ಆವಾಗ್ಲಿಂದ ನಗ್ತಾ ಇದೆಯಲ್ಲ. ನನ್ ರಾಗಿಣಿ ನಿಂಗೂ ಗೊತ್ತಾ? ಅಪ್ಪ ಸಟ್ ಬಾಯ್ಸು, ನಮ್ ರಾಗಿಣಿ ನಿಂಗೂ ಗೊತ್ತಾ? ಗೊತ್ತು ನೀರ್ ಕೊಡಕ್ ಬಂದ್ಯಲ್ಲಪ್ಪ, ನನ್ ರಾಗಿಣಿ ನಿಮ್ಗೂ ಗೊತ್ತಾ? ಗೊತ್ತು ಇಲ್ಲಿರೋರ್ಗೆ ಎಲ್ರಿಗೂ ನಮ್ ರಾಗಿಣಿ ಗೊತ್ತಾ? ಗೊತ್ತು. ಅಯ್ಯಯ್ಯೋ, ಎಂತ ಗಂಡ ಸರ್ ನಾನು. ಅಂಕಲ್, ನನ್ ರಾಗಿಣಿ ನಿಮ್ಗೂ ಗೊತ್ತಾ? ಗೊತ್ತಾ ಅಂತ ಕೇಳ್ತಾ ಇದ್ಯಾ? ಇಲ್ಲಿ ನೋಡು, ಇಂಥವಳು ಗಂಡ ಆಗಿರೋ ಬದ್ಲಿ ಸಾಯೋದೇ ಲೇಸು. ಯಾರಾದ್ರೂ ಒಬ್ರು ಬಂದು ನನ್ನ ಕುತ್ತಿಗೆ ಚಿಕ್ಕಿಸಿ ಶಿವ ಅನ್ಸ್ಬಿಡ್ರಪ್ಪ. ಕಾಲು ಬೀಳ್ತೀರಿ ಕಣ, ನಂಗೆ ಡಿವೋರ್ಸ್ ಕೊಡ್ಸು. ಗುಡ್ಡದವರ್, ಇಲ್ಲಿ ಯಾರು ಕೇಸ್ನು ತಗೊಳಲ್ಲ, ನಿಮ್ಗೆ ಡೈವರ್ಸು ಸಿಗಲ್ಲ.